ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಬಂದಿದ್ದೀನಿ ನೋಡಿ ಮಾರ್ಕೆಟ್ಗೆ. ನನ್ನ ಜೊತೆ ಶಾಪಿಂಗ್ ಮಾಡೋದಕ್ಕೆ ಚೈತ್ರ ನೋಡಿ, ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಬಂದುಬಿಟ್ಟಿದ್ದಾರೆ ಹಬ್ಬ ಶಾಪಿಂಗ್ಗೆ. ಇವತ್ತು ಫುಲ್ ಶಾಪಿಂಗ್ ಮಾಡ್ತೀವಿ. ಈ ಮಕ್ಕಳನ್ನ ಇಟ್ಕೊಂಡು ಹೆಂಗೆ ಶಾಪಿಂಗ್ ಮಾಡ್ತೀವಿ ನಿಜ ಗೊತ್ತಿಲ್ಲ. ಹೇಗೆ ಶಾಪಿಂಗ್ ಮಾಡ್ತೀವಿ ವ್ಲಾಗ್ ನೋಡ್ತಾ ಇರಿ. ಆಲ್ರೆಡಿ ಶಾಪಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಈ ಮಕ್ಕಳದೇ ಫಸ್ಟ್ ಶಾಪಿಂಗು. ವಾ ಉಮೋಯ್ತಾ ತೋರಿಸು. ಫುಲ್ಲು ಬಿಸಿಲು ನಮ್ಮ ಮಕ್ಕಳಿಗೆಲ್ಲ, ಅದಕ್ಕೆ ಫಸ್ಟ್ ಹ್ಯಾಟ್ ಕೊಡಿಸ್ಬಿಟ್ವಿ. ಎಲ್ಲರೂ ಹ್ಯಾಟ್ ಹಾಕ್ಕೊಂಡಿದ್ದಾರೆ. ಎಷ್ಟು ರಶ್ ಇದೆ ನೋಡಿ ಮಾರ್ಕೆಟ್. ಮೋಯ್ತಾ, ನಾವು ಲಂಚ್ ಟೈಮಿಗೆ ಬಂದಿದ್ವಿ, ಅದಕ್ಕೆ ಲಂಚೆಲ್ಲ ಮುಗಿಸ್ಕೊಂಡ್ಬಿಡ್ತಿದ್ದೀವಿ. ಲಂಚೆಲ್ಲ ಮುಗಿಸ್ಕೊಂಡು ಆಮೇಲೆ ಶಾಪಿಂಗ್ ಸ್ಟಾರ್ಟ್ ಮಾಡ್ತೀವಿ. ಅದಕ್ಕೆ ಚೆನ್ನಾಗಿತ್ತು ಊಟ. ಕಾಫಿ ನಾನು ಅಲ್ಲಿಂದ ತಲೆ ಸುತ್ಕೊಂಡು ಬಂದೆ. ಹೊಟ್ಟೆ ತುಂಬ ಊಟ ಕೊಡ್ಸಿದ್ರು. ನೀನೇನ ವಿನ್ ಆಗಿದ್ದು? ಯಾರಾದರೂ ಮಾರ್ಕೆಟಿಗೆ ಬಂದರೆ ನೋಡಿ ಈ ಹೋಟ್ಲಿಗೆ ಬನ್ನಿ, ನಿಜ ತುಂಬ ಚೆನ್ನಾಗಿದೆ ಊಟ. ಈ ಹೋಟೆಲ್ ಏನು ಗೊತ್ತಾ, ಅಫೋರ್ಡಬಲ್ ಆಗಿರುತ್ತೆ. ಇಲ್ಲಿರೋ ಅಂದರೆ ಚಿಕ್ಕ ಚಿಕ್ಕ ಅಂಗಡಿಗಳಿಗೆಲ್ಲ ಯೂಸ್ ಮಾಡೋ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಆದರೂ ಶಾಪಿಂಗ್ ಬಂದರೆ ದಯವಿಟ್ಟು ಈ ಮಕ್ಕಳನ್ನೆಲ್ಲ ಕರ್ಕೊಂಬರ್ಬೇಡಿ. ನೋಡಿ ನಮ್ಗೆ ಓಡಾಡೋಕ್ಕೂ ಬಿಡ್ತಾ ಇಲ್ಲ ಇವರೆಲ್ಲ. ಫುಲ್ಲು ಇವರಿಂದನೇ ನಾವು ಇವಾಗ ಊಟಕ್ಕೆ ಹೋಗಿದ್ದು. ಊಟ ಮಾಡಿಸ್ಬಿಡೋಣ ಫಸ್ಟು ಅಂತ. ನಮ್ಮ ಅದಕ್ಕೆ ಈ ರೋಡಲ್ಲಿದ್ದರೆ ಅಲ್ಲಿ ನೋಡ್ತಾರೆ, ಅಲ್ಲಿದ್ರೆ ಇಲ್ಲ. ಅದಕ್ಕೆ ಮುಂದೆ ಒಂದು ಅಂಗಡಿ ಇದೆ ನೋಡಿ ಅದಕ್ಕೆ. ಹಾಂ ಇಲ್ಲೇ ಇದೆ. ನಮ್ಮ ಅದಕ್ಕೆ ಶಾಪಿಂಗ್ ಸ್ಟಾರ್ಟ್ ಮಾಡ್ತಿದ್ದಾರೆ, ಮಕ್ಕಳು ಬಿಡ್ತಾ ಇಲ್ಲ. ಫಸ್ಟು ಜ್ಯುವೆಲರಿ ಶಾಪಿಂಗೇ ಮಾಡಿಬಿಡ್ತೀವಿ. ಸೈಡೇ ತಗೋಬೇಕು. ಯಾವ್ದು ತೊಗೋತೀರ ಅದಕ್ಕೆ? ಮಕ್ಕಳು ಶಾಪಿಂಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡ್ವಿ, ಬಟ್ ಮನೆಯದು ಶಾಪಿಂಗ್ ಮಾಡ್ತಾ ಇದ್ದೀವಿ ನೋಡಿ. ನಾನು ಈ ಡಿಸೈನಲ್ಲಿ ಕೇಳಿದ್ದೀನಿ, ಚೆನ್ನಾಗಿದೆ ಈ ಡಿಸೈನು. ನೋಡ್ತಿದ್ದಾರೆ ನಮ್ಮ ಅದಕ್ಕೆ ಅಲ್ವಾ? ಚೆನ್ನಾಗಿರುತ್ತೆ, ನನಗೂ ಇಷ್ಟ ಆಯಿತು. ನಮ್ಮ ಅದಕ್ಕೆ ಎಷ್ಟಿಷ್ಟು ಶಾಪಿಂಗ್ ಮಾಡ್ತಾ ಇದ್ದಾರೆ. ಹಾಂ, ಇವಾಗ ಅದಕ್ಕೆ ಮತ್ತು ನನ್ನ ಫ್ರೆಂಡು ಇಬ್ಬರು ಅವ್ರದ್ದು ಬಾರ್ಗಿನ್ ಸ್ಕಿಲ್ ತೋರಿಸ್ತಾರೆ. ನೀವು ಯಾವ್ದು ಕೊಡ್ಸಿದ್ರು ತಗೋತೀನಿ ಅದಕ್ಕೆ. ನಾನೀಗ ಅದಕ್ಕೆ ಇಬ್ರು ಒಂದೊಂದು ಕಲರ್ ತಗೊಳೋಣ. ಇಬ್ರು ಒಂದೊಂದು ಕಲರ್ ತಗೊಂಡ್ರೆ ಇಬ್ರು ಆರಾಮಾಗಿ ಮ್ಯಾಚ್ ಮಾಡ್ಕೋಬಹುದು. ಇದು ಚೆನ್ನಾಗಿದೆ. ಹಾಂ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿದೆ, ಇದು ಇಷ್ಟ ಆಯಿತು ನನಗೆ. ಚೆನ್ನಾಗಿದೆ. ಅದಕ್ಕೆ ಎಲ್ಲರೂ ಶಾಪಿಂಗ್ ಮಾಡಿದ್ದಾರೆ, ನಾನೇ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಎಲ್ಲ ನೋಡಿ ಬ್ಯಾಗ್ ಆಲ್ರೆಡಿ ಇಟ್ಕೊಂಡಿದ್ದಾರೆ. ಅವಳು ಎಲ್ಲ ಬ್ಯಾಗ್ ಹಾಕ್ಕೊಂಡಿದ್ದಾಳೆ, ನಾನು ಇನ್ನೂ ಏನೂ ಮಾಡಿಲ್ಲ. ಬೇರೆ ಎಲ್ಲದಕ್ಕೆ ಇಲ್ಲೆಲ್ಲ ಚೆನ್ನಾಗಿತ್ತು. ಅದಕ್ಕೆ ಇನ್ನು ಅಲ್ಲಿಗಿಂತ ಡ್ರೆಸ್ ಸ್ಟ್ರೈಟ್ ಹೋದರೆ ಒಂದಿದೆ, ಅಲ್ಲಿ ತೊಗೊಳ್ತೀನಿ ನಾರ್ಮಲ್ ಆಗಿ. ನಮ್ಮ ಚೈತ್ರ ರೆಗ್ಯುಲರಾಗಿ ತೊಗೊಳೋ ಶಾಪಿಗೆ ಕರ್ಕೊಂಬಂದಿದ್ದಾಳೆ. ನಮ್ಮ ಅದಕ್ಕೆ ನೋಡ್ತಾ ಇದ್ದಾರೆ ಬಟ್ಟೆ. ಇವಾಗ ನೋಡಬೇಕು. ಕುರ್ತಿ ಸೆಟ್ಸ್ ತೊಗೊಳೋಣ ಅಂತ ಬಂದಿದ್ದೀವಿ. ಚೆನ್ನಾಗಿರುತ್ತಾ ಚೈತ್ರ? ನಾನು ತೊಗೊಳೋದು ಬೇರೆ ಶಾಪು, ಅಲ್ಲಿ ಹೋಗೋದಾ ನೋಡೋಣ. ಹಾಂ, ಒಂದು ಚೆನ್ನಾಗಿದೆ. ಸೆಲೆಕ್ಟ್ ಮಾಡಿ ಅದಕ್ಕೆ. ಚೆನ್ನಾಗಿದೆಲ್ಲ ಅದಕ್ಕೆ. ನಾನು ಈ ಶೆಕೆಯಲ್ಲಿ ಬಟ್ಟೆ ಸಿಗ್ತಾ ಇಲ್ಲ ಅನ್ನೋ ಯೋಚನೆ ಅಂದರೆ ನಮ್ಮ ಮಕ್ಳು ಆರಾಮಾಗಿ ತಿನ್ಕೊಂಡು ಕೂತಿದ್ವಿ. ಜಲ್ದಿಗೆ ತಿಂದ ನಾವಿಲ್ಲಿ ಇವ್ರಿಗೆ ಊಟ ಜ್ಯೂಸು ಕೊಡ್ಸೋಕೆ ಬಂದಿದ್ದೀವಿ. ಅದಕ್ಕೆ ಮಾರ್ಕೆಟ್ಗೆ ಶಾಪಿಂಗಿಗೆ ಬಂದಿಲ್ಲ, ಬರೀ ಇವ್ರಿಗೆ ಊಟ ಕೊಡಿಸಿ ಜ್ಯೂಸ್ ಕೊಡಿಸಿ ಇದೇ ಆಗಿದೆ. ತಿನ್ನಿ. ಹಾಂ, ಇದೆಷ್ಟು ಹೇಳಿದವರು? ಇದು ಸಖತ್ತಾಗಿದೆ. ಚೆಕ್ ಮಾಡಿರೋದು ಶಾಪಿಂಗ್ ಮಾಡಿದ್ದೀವಿ. ತೋರಿಸಿ ಅದಕ್ಕೆ ಎಷ್ಟು ಶಾಪಿಂಗ್ ಮಾಡಿದ್ದೀವಿ. ಇಷ್ಟು ಎಲ್ಲ ನಮ್ಮ ಅದಕ್ಕೇ ಮಾಡಿದ್ದು. ನಾನು ಇನ್ನೂ ಒಂದು ಶಾಪಿಂಗ್ ಮಾಡಿಲ್ಲ. ನಮ್ಮ ಅದಕ್ಕೆ ಸೆಲೆಕ್ಟ್ ಮಾಡಿ ಶಾಪಿಂಗ್ ಮಾಡ್ತಾನೇ ಇದ್ದಾರೆ. ನಮ್ಮ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಎಲ್ಲಿ ಬಂದರೂ ಆಟ ಮಕ್ಕಳು. ಬಟ್ಟೆ ಒಂದೇ ಶಾಪಿಂಗ್ ಉಳಿದಿರೋದು. ಸ್ಯಾರಿ ಒಂದು ಶಾಪಿಂಗ್ ಮಾಡಬೇಕು, ಅದು ಮುಗಿದ್ರೆ ನಮ್ಮದು ಶಾಪಿಂಗ್ ಮುಗಿಯುತ್ತೆ. ಮಾರ್ಕೆಟು ಫ್ರೀ ಇರುತ್ತೆ ಅಂತ ಅಂದ್ಕೊಂಡು ಬಂದ್ವಿ. ನೋಡಿದ್ರೆ ಮಾರ್ಕೆಟ್ ಸ್ವಲ್ಪನೂ ಫ್ರೀ ಇಲ್ಲ, ಫುಲ್ಲು ಬ್ಯುಸಿ. ಎಷ್ಟು ಬ್ಯುಸಿ ಇದೆ ಅಂದರೆ ಯುಗಾದಿ ಹಬ್ಬಕ್ಕೆ ನಾವು ಒಂದು 15 ದಿನ ಮುಂಚೆ ಬಂದಿದ್ದೀವಲ್ಲ. ಅದಕ್ಕೆ 15 ದಿನ ಮುಂಚೆ ಬಂದಿದ್ದಾರೆ. ಎಲ್ಲ ಜನರು ನಮ್ಮಂಗೆ ಯೋಚನೆ ಮಾಡಿ 15 ದಿನ ಮುಂಚೆ ಬಂದಿದ್ದಾರೆ.
ಮೋಹಿತಂಗೆ ದುಪ್ಪಟ್ಟಾಸ್ ತಗೋತಾ ಇದ್ದಾರೆ ನಮ್ಮ ಅದಕ್ಕೆ. ಯಾವ್ದಕ್ಕೆ ಎಷ್ಟಂತೀವು? ಅಷ್ಟೇ ಅಣ್ಣ. ಇನ್ನೊಂದು 2-3 ಥರ ತೋರಿಸಿ. ಮೆಟೀರಿಯಲ್ ಚೆನ್ನಾಗಿದೆ. ಮೋಹಿತಾಗಿ ದುಪ್ಪಟ್ಟ ಸೆಲೆಕ್ಟ್ ಮಾಡಿದ್ದೀವಿ. ಗೋಲ್ಡ್ ಕಲರ್ ಸ್ಯಾರಿ ತೊಗೊಂಡು ಯುಗಾದಿ ಹಬ್ಬದ ದಿನ ನೋಡಿ ನಮ್ಮ ಬ್ಲಾಗಲ್ಲಿ ನಮ್ಮ ಮೋಹಿತನ ಹೆಂಗೆ ರೆಡಿ ಮಾಡಿರ್ತೀವಿ ಅಂತ. ಇದೆ ಚೈತ್ರ ಎಕ್ಸ್ಪೀರಿಯನ್ಸು? ಜನ ನೋಡ್ತಾ ಇದ್ದೆ, ಜನ ಸಾಗರದಲ್ಲಿ ಮುಳುಗೋತಮ್ಮ ಅನಿಸ್ತಿದೆ. ನಿಜ ಹೇಳ್ಬೇಕು ಅಂದ್ರೆ ಅಷ್ಟು ಕ್ರೌಡೆಡ್ ಆಗಿದೆ. ಹೋಗ್ತಿಲ್ಲ. ಆದ್ರೂ ನಾವು ವ್ಲಾಗ್ ಮಾಡ್ತಾ ಇದ್ದೀವಿ. ಅದೇ ಗ್ರೇಟ್. ನಾವು ಅದಕ್ಕೆ ಹೆಂಗಿದೆ? ನಾನು ಬೇರೆಯವ್ರಿಗೆಲ್ಲ ಹೋದ್ರೆ ಹೋಗ್ಲಿ, ನನಗೆ ಹೆಂಗಿರ್ಬೇಡ ನೋಡಿ. ನನಗಂತೂ ವರ್ಸ್ಟ್ ಆಗಿದೆ. ನಾವು ನಾರ್ಮಲಾಗಿ ಬರೋವಾಗ ಈ ಸ್ಟ್ರೀಟ್ ಎಷ್ಟು ಖಾಲಿ ಇರೋದು ಅಂದರೆ ಇವತ್ತು ಜನಸಾಗರ ತುಂಬೋಗಿದ್ದಾರೆ. ನಾವು ಮಕ್ಕಳು ಶಾಪಿಂಗಿಗೆ ಬಂದಾಗ ಯಾವಾಗೂ ಇಷ್ಟು ರಶ್ ಇರಲಿಲ್ಲ. ಇವಾಗ ಎಲ್ಲ ಕಡೆ ಫುಲ್ಲು ರಶ್ಶು, ಜನ ಓಡಾಡೋಕ್ಕೆ ಜಾಗ ಇಲ್ಲ, ಅಷ್ಟು ರಶ್ ಆಗಿದೆ. ನಮ್ಮ ಯಾಕ್ಷಿತಿಗೆ ಇಲ್ಲಿ ಬಟ್ಟೆ ತೊಗೋತಿದ್ದಾಳೆ. ನಮ್ಮ ಶಾಪಿಂಗ್ ಪಜೀತಿ ಅಂತೂ ಇವತ್ತು ಆಗ್ತಿಲ್ಲ. ಶಾಪಿಂಗ್ ಮಾಡ್ತಿದ್ದಾರೆ. ನಾನಿಲ್ಲಿ ಗಂಡು ಮಕ್ಕಳು ಬಟ್ಟೆ ನೋಡ್ತಾ ಇದ್ದೀನಿ ನಮ್ಮ ಮಕ್ಕಳಿಗೆ. ಅಷ್ಟು ಮಂಡಿ ಗಂಟೆ ಇರಬೇಕು ಅದು ಬಟ್ಟೆ. ಮತ್ತು ಈ ಬಟ್ಟೆ ಫೈನಲ್ ಮಾಡಿದ್ದೀನಿ, ನೋಡಬೇಕು ಯಾವ್ದು ತೊಗೊಂಡ್ಲಿ. ಅದಕ್ಕೆ ಇದು ತೊಗೊಳೋಣ. ನಾವು ಬೆಳಗ್ಗೆ 11 ಗಂಟೆಗೆ ಹೋಗ್ಬಿಟ್ಟು ಇಷ್ಟು ಗಂಟೆಗೆ ಬಂದಿದ್ದೀವಿ, 8 ಗಂಟೆಗೆ ಬಂದಿದ್ದೀವಿ ಶಾಪಿಂಗ್ ಮುಗಿಸ್ಕೊಂಡು. ಬರೀ ಮಕ್ಕಳು ಬಟ್ಟೆ ಮಾತ್ರ ಚೆನ್ನಾಗಿ ಸಿಕ್ತು ನಮಗೆ. ನಮ್ಗೊಂದೆರಡು ಜೊತೆ ಡ್ರೆಸ್ಗಳು ಸಿಕ್ತು. ಹೇಗಿದ್ಯಮ್ಮ? ನಮ್ಮ ಮೋಹಿತ ಬಂದ ತಕ್ಷಣ ಎಲ್ಲ ಅವ್ರ ಅಜ್ಜಿಗೆ ತೋರಿಸ್ತಿದ್ದಾಳೆ ಏನೇನು ತಗೊಂಡ್ಲು ಎಲ್ಲ. ಹಾಂ ತೋರಿಸು ಮಗನೇ, ತೋರಿಸು. ಹ್ಞೂ 2 ಅವಳಿಗೆ. ನೋಡಮ್ಮ, ಬುದ್ಧಾಗೆ ಮತ್ತು ಮೂಡ್ಲುಗೆ ಇಬ್ರಿಗೂ ಒಂದೇ ಥರ ತಂದಿರೋದು. ನೋಡಿದ ತಕ್ಷಣ ಇದಿಷ್ಟ ಆಯಿತು ಅಲ್ಲ ಅದಕ್ಕೆ. ಇಬ್ರಿಗೂ ಒಂದೇ ಥರ ಕಲರ್ ಬೇರೆ ಇರಲಿಲ್ಲ, ಇಬ್ರಿಗೂ ಒಂದೇ ಥರ ಇರಲಿ ಅಂದ್ಬಿಟ್ಟು. ಅವರಿಬ್ರಿಗೆ ಗೊತ್ತೂ ಇಲ್ಲ ಈ ಬಟ್ಟೆ ತಂದಿದ್ದೀವಿ ಅಂತ. ವರ್ಕ್ ಚೆನ್ನಾಗಿದೆ, ಏನು ತಗೋಲ್ಲ. ಇಲ್ಲ ಅದಕ್ಕೆ ಸುಮ್ಮನೆ ಯಾವುದೋ ಪ್ರಿಂಟ್ ಲೆಹೆಂಗಾಗಳ ಮೇಲೆ ಇತ್ತು. ಬಟ್ಟೆ ಚೆನ್ನಾಗಿದೆ, ಬಟ್ಟೆ ಕ್ವಾಲಿಟಿ ಚೆನ್ನಾಗಿದೆ. ನಮ್ಮ ಅತ್ತಿಗೆ ಇಷ್ಟೆಲ್ಲ ಶಾಪಿಂಗ್ ನಮಗೆ ಮಾಡಿಸಿದ್ರು. ಮಕ್ಕಳಿಗೆ ನಮಗೆ ಎಲ್ಲ ಒಂದೊಂದು ಜೊತೆ ಬಟ್ಟೆ ತೊಗೊಂಡ್ವಿ. ನಮ್ಮ ಅತ್ತಿಗೆ ಒಂದು ಟ್ರೆಂಡಿಂಗ್ ಬಂದಿತ್ತು ಬೀಡ್ಸ್ದು, ಅವಾಗಿಂದ ಅನ್ಕೊತಿದ್ದು. ತೋರಿಸಿ ಅದಕ್ಕೆ ಈ ಬೀಡ್ಸು ಸರ ಹಾಕೋಬೇಕು ಅಂತ. ವಾವ್, ತುಂಬ ಚೆನ್ನಾಗಿದೆ ಮಗನೆ. ನಮ್ಮ ಅತ್ತಿಗೆ ಟ್ರೆಂಡಿಂಗಲ್ಲಿ ಸ್ಟಾರ್ಟ್ ಆದಾಗಿಂದ ಹೇಳ್ತಾ ಇದ್ರು ಈ ಸರ ತಗೋಬೇಕು ಅಂತ. ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ. ಗೋಲ್ಡ್, ಈಗಿರೋ ಗೋಲ್ಡ್ ರೇಟಲ್ಲಿ ನಾವು ಗೋಲ್ಡ್ ತೊಗೊಳಕ್ಕಾಗಲ್ಲ, ಅದಕ್ಕೆ ರೋಲ್ಡ್ ಗೋಲ್ಡಲ್ಲೇ ಎಲ್ಲ ಆಸೆ ತೀರಿಸ್ಕೊತಿದ್ದೀವಿ. ಚೆನ್ನಾಗಿದೆ. ತೋರಿಸು ಮಗನೆ, ಹಬ್ಬಕ್ಕೆ ಈಗಲೇ ರೆಡಿಯಾಗಿ ಕುತ್ಕೊಂಡ್ಬಿಟ್ಟಿದ್ಯಾ? ಹಾಂ, ನಮ್ಮ ಮೋಹಿತಂದೇ ಶಾಪಿಂಗ್ ಜಾಸ್ತಿ ಆಗಿದ್ದು ಇವತ್ತು. ಅವಳದೇ ಎಲ್ಲ ಖರ್ಚು. ಇದಿಷ್ಟು ನಮ್ಮ ಯುಗಾದಿ ಹಬ್ಬದ ಶಾಪಿಂಗ್ ಆಗಿತ್ತು. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.